ಸೊ ಇದು ಐ ನೋಬಡಿ ಅಂತ ಮೂವಿ, ಮಲಯಾಳಂ ಮೂವಿ ಟ್ರೈಲರು. ಪೃಥ್ವಿರಾಜ್ ಸುಕುಮಾರನ್ ಹೀರೋ ಅಂಡ್ ಜೇಕ್ಸ್ ಬಿಜಾಯ್ ಮ್ಯೂಸಿಕ್ ಮಾಡಿರೋದು. ಅಂಡ್ ಲೈಕ್ ಒನ್ ಆಫ್ ದ ಫೇಮಸ್ ಮಲಯಾಳಿ ಮ್ಯೂಸಿಕ್ ಅಂತ ಅನ್ಕೊಂತೀನಿ, ಯಾಕಂದ್ರೆ ಆಲ್ಮೋಸ್ಟ್ ನಾನೊಂದು ಸಾಂಗ್ಸ್ ಯಾವ್ದೇ ಕೇಳಿದ್ದೀನಿ, ಮಸ್ತಾಗಿದೆ, ಕ್ರೇಜಿ ಆಗಿದೆ. ಅಂಡ್ ಪೃಥ್ವಿರಾಜ್ ನಿಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ, ಲೈಕ್ ನಿಮ್ಗೆ ಸಲಾರ್ ಮೂವಿ ನೋಡಿದ್ರೆ ಗೊತ್ತಿರ್ಬೋದು, ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರ್ತಾನೆ. ಅಂಡ್ ಅದು ಬಿಟ್ರೆ ಇನ್ಯಾವ ಮೂವಿಲಿದ್ದಾನೆ, ದಿ ಲೈಫ್ ಆಫ್ ಗೋಟ್ ಮ್ಯಾನ್ ಅಂತ ಒಂದು ಮೂವಿ ಇದೆ ಗುರು, ಮಲಯಾಳಂಲಿ. ಕ್ರೇಜಿ ಮೂವಿ. ಯಾರಾದ್ರೂ ವಾಚ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಾಚ್ ಮಾಡಿ. ಲೈಕ್ ಒಂದು ಕ್ಯಾಶುವಲ್ ಲೈಫು, ಒಂದು ಡ್ರೀಮ್ ಬಿಲ್ಡರ್ ಲೈಫು, ಏನೋ ಮಾಡಕ್ಕೆ ಅಂತ ಯಾವ್ದೋ ದೇಶಕ್ಕೆ ಹೋಗಿ ಒಂದು ಪರಿಸ್ಥಿತಿ ಯಾವ ತರ ಆಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸಿದ್ದಾರೆ. ಅಂದ್ರೆ ಅಂಡ್ ಅದು ರಿಯಲ್ ಸ್ಟೋರಿ, ಅದು ಚೆನ್ನಾಗಿದೆ, ಅದನ್ನ ನೋಡ್ಬೋದು. ವರ್ತ್ ವಾಚಿಂಗ್ ಮೂವಿ ಅದು. ಆ, ಈ ಟ್ರೈಲರ್ ನೋಡೋಣ, ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. രാജുവിന്റെ കയ്യിൽ രാജു സമ്പാദിക്കാത്ത കുറച്ച് സ്വത്തുണ്ടല്ലേ? എല്ലാരും കൂടെ അധ്വാനിച്ചൊരു മുതല് സാറിന് സ്വന്തമായിട്ട് വീഴണമെന്ന് വിചാരിച്ചാ അത് കുറച്ച് കൂടുതലല്ലേ സാറേ? അതുകൊണ്ട് സാറിന് കിട്ടിയ മുതലിന്റെ പകുതി ഞങ്ങൾക്കുതാ. കിട്ടിയത് മുഴുവൻ ദേഹത്തുണ്ട്, പകുതിയാക്കണ്ട. ಏನ್ ಮಿಕ್ಸಪ್ ಮಾಡೋರೆ ಗುರು ಮಾತಾಡೋದು, ಅಂಡ್ ಬ್ಯಾಕ್ ಗ್ರೌಂಡ್ ಫೈಟಿಂಗು. ಬಟ್ ಏನ್ ಹೇಳ್ತಿದ್ದಾನೆ ನಂಗೆ ಅರ್ಥ ಆಗ್ತಿಲ್ಲ, ಸಬ್ ಟೈಟಲ್ ಅಲ್ಲೇ ಗೊತ್ತಾಗ್ತಾ ಇರೋದು. ಬಟ್ ಸಮಥಿಂಗ್ ಈಸ್ ವಾರ್ನಿಂಗ್. ಏನೋ ಒಂಥರ ಏನೋ ಉರ್ಸಿದಾನೆ ಅವನು, ಅದಕ್ಕೆ ರಿಪ್ಲೈ ಕಡಕ ಕೊಡ್ತಾವನೆ. രാജീവ് സാറല്ലേ സാർ? SP ഓഫീസർ എന്ന് വരണമായിരുന്നു. ಪೊಲೀಸ್ ಮನೆಗೆ ಬಂದು ಎಂಕ್ವೈರಿ ಮಾಡ್ತಾ ಇದಾರೆ. ಫ್ಯಾಮಿಲಿ ಇರ್ಬೋದು. ಅವನೇ ಶಾಕ್ ಆದ ಒಂದು ಸೆಕೆಂಡ್. രാജുവിന് ഏത് ബാങ്കിൽ അക്കൗണ്ട്? SSB. ഉൾഫിനോ? അവിടെ തന്നെ. പിന്നെ അതിനാ രാജീവൻ എന്ന ISFC ബാങ്കിൽ പോയത്? ഈ പറഞ്ഞ രാജീവൻ ഇത് ആദ്യമായിട്ടല്ല വാർത്തകളിൽ നിറയുന്നത്. ഇതിന് മുന്നുള്ള സെക്യൂരിറ്റിനെ ലിഫ്റ്റിലിട്ട് തല്ലിയിട്ട് താനിങ്ങനെ എന്നും ഓരോ പ്രശ്നങ്ങൾ ഉണ്ടായിക്കൊണ്ടോ ഞങ്ങൾ പോലീസുകാർ പെട്ടുപോയില്ലടോ. എന്ത് ചെയ്യാനാ സാറേ, കയ്യിലിരിപ്പ് പണ്ടേ കുറച്ച് മോശം. ವಾಹ್, ಏನ್ ಟೈಟಲ್ ಗುರು, ಆಮ್ ನೋಬಡಿ. ಲೈಕ್ ಆಕ್ಚುಲಿ ಅದು ಐ ಆಮ್ ಅಂತಾನೂ ಹೇಳಕ್ ಬರೋದಿಲ್ಲ, ಐ ನೋಬಡಿನೂ ಇರ್ಬೋದು. ಇದು ನೀವ್ ಯಾವ ತರ ಪ್ರೊನೌನ್ಸ್ ಮಾಡ್ತೀರಾ ಗೊತ್ತಿಲ್ಲ. ಸೊ ಯಾವ ತರ ಪ್ರೊನೌನ್ಸ್ ಮಾಡ್ತೀರಾ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬಟ್ ಕ್ರೇಜಿ ಆಗಿದೆ ಅದು. ಸಿ, ಇವೆಲ್ಲ ನೋಡಿದಾಗ ನನಗೆ ಎಸ್ಪೆಷಲಿ ನನಗೆ ಏನಕ್ಕೆ ಖುಷಿ ಆಗುತ್ತೆ ಅಂದ್ರೆ, ಐ ನೋ ದ ಎಫರ್ಟ್. ಅದಕ್ಕೆ ಎಷ್ಟು ಎಫರ್ಟ್ ಹಾಕ್ಬೇಕು, ಆ ಔಟ್ಪುಟ್ ಬರಬೇಕು ಅಂದ್ರೆ ಐ ಅಂಡರ್ಸ್ಟ್ಯಾಂಡ್ ದಟ್. ಯಾಕೆಂದ್ರೆ ನಾನು ಎಡಿಟ್ ಮಾಡಿ ದಿನ ಎಲ್ಲ ಕಳೆದಿದ್ದೆ. ಅದು ಲೈಕ್ ನಾನು ಎಡಿಟ್ಸ್ ನೋಡಿರ್ತೀರ ನೀವು, ನಾರ್ಮಲ್ ಅನ್ಸುತ್ತೆ. ಬಟ್ ಈ ರೇಂಜ್ಗೆ ಎಡಿಟ್ ಮಾಡಬೇಕು ಅಂದ್ರೆ ದೇ ಹ್ಯಾವ್ ಡೆಡಿಕೇಟೆಡ್ ದೇರ್ ಡೇಸ್, ದೇರ್ ಟೈಮ್. ಇಲ್ಲಾಂದ್ರೆ ಆಲ್ಮೋಸ್ಟ್ ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ಲೈಕ್ ಪ್ರೋಗಳು ಈಸಿಯಾಗಿ ಮಾಡ್ತಾರೆ, ಬಟ್ ಐ ಡೋಂಟ್ ನೋ ಲೈಕ್ ಪ್ರೋನು ನಾರ್ಮಲು ಯಾರು ಮಾಡಿರೋದು ಕ್ರೇಜಿಯಾಗಿ ಮಾಡಿದ್ದಾರೆ. ಲೈಕ್ ಸ್ಟಿಲ್ ಎಂಡ್ ಆಫ್ ದ ಡೇ ನೀನು ಎಷ್ಟು ವರ್ಷ ಎಡಿಟಿಂಗ್ ಮಾಡ್ತಿದ್ಯಾ ಅನ್ನೋದು ಮ್ಯಾಟರ್ ಆಗಲ್ಲ. ನೀನ್ ಏನ್ ಕ್ರಿಯೇಟಿವಿಟಿ ತರ್ತೀಯ, ಏನ್ ಹೊಸ ತರ್ತೀಯ, ಅದೇ ಮ್ಯಾಟರ್ ಆಗೋದು. ಅದು ಕಾಣಿಸ್ತಾ ಇದೆ. എടാ ബാങ്കിൽ നിന്ന് ഇറങ്ങി കഴിഞ്ഞാൽ ക്യാഷ് ഔട്ട് കറങ്ങി തിരിച്ചടക്കാൻ പറ്റില്ല. ഇവിടെയൊക്കെ പൈസ വെക്കുന്നത് സേഫ് ആണോ? ഞങ്ങൾ പിന്നെ അമ്മരെ ചേസ് ചെയ്ത് ಯಾವ್ದೋ ರಾಬರಿ ಸ್ಟೋರಿ ಇರ್ಬೋದು ಇದು ಪಕ್ಕ. ಯಾರೋ ರಾಬರಿ ಮಾಡಿ ಇವನ ಸಿಕ್ಕಾಕಿಸ್ತಾ ಇರ್ಬೋದು, ಇಲ್ಲಾಂದ್ರೆ ಇವನೇ ಸೇರ್ಕೊಂಡು ರಾಬರಿ ಮಾಡ್ತಿರ್ಬೋದು, ಐ ಡೋಂಟ್ ನೋ. ಬಟ್ ಅದೇ ರಿಲೇಟೆಡ್ ಆಗಿದೆ ಇದು. 2 ദിവസമായിട്ട് ഉമ്മാരുടെ പുറകെ നടക്കുക സാർ. ഓഫീസിലൊക്കെ പരാതിയില്ല, വീട്ടിൽ കയറാൻ ಕ್ರೇಜಿ ಏನ್ ಗೊತ್ತಾ, ಪ್ರೊಡ್ಯೂಸ್ಡ್ ಬೈ ಬಂಚ್ ಆಫ್ ನೋ ಬಡೀಸ್. ಕ್ರೇಜಿ ಇದಂತೂ ಅಂದ್ರೆ ಲೈಕ್ ಗ್ರೂಪ್ ಆಫ್ ಬಂಚ್ ಆಫ್ ನೋ ಬಡೀಸ್ ಅಂದ್ರೆ ಮೇ ಬಿ ಇದು ಕ್ರೌಡ್ ಸೋರ್ಸ್ ಮಾಡಿರ್ತಾರೆ ಬಡ್ಜೆಟ್. ಕನ್ನಡದಲ್ಲಿ ಒಂದು ಮೂವಿ ಇದೆ ಲೂಸಿಯಾ ಅಂತ, ಆ ಮೂವಿನೂ ಕೂಡ ಕ್ರೌಡ್ ಸೋರ್ಸ್ ಮಾಡಿರೋದು. ಲೈಕ್ ಪವನ್ ಕುಮಾರೇ ಸ್ವತಃ ಹೇಳ್ಕೊಂಡಿದ್ದಾರೆ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ. ಸೊ ಕ್ರೌಡ್ ಸೋರ್ಸ್ ಮಾಡಿರೋದು. ಬಟ್ ಪ್ರಾಫಿಟ್ ಯಾವ ತರ ಹಂಚ್ಕೊಂತಾರೆ ಅಂತ ಐ ಡೋಂಟ್ ನೋ. ಮೇ ಬಿ ದೇ ವಿಲ್ ಶೇರ್ ಸಮ್ ಅಮೌಂಟ್ ಆರ್ ಮೇ ಬಿ ದೇ ಡೊನೇಟ್. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಿಮ್ಗೇನಾದ್ರು ಅದ್ರ ಬಗ್ಗೆ ಐಡಿಯಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಅರ್ಥ ಮಾಡ್ಕೊಂತೀನಿ. വീട്ടിൽ കയറാൻ വന്ന് അവർക്ക് ഇച്ചിരി ടെൻഷൻ കൊടുത്താലോ? ಇದು ಗುರು ಅಂದ್ರೆ ಎಡಿಟೆಡ್ ಬೈ ನೋ ಬಡಿ ಅಂತ ಹಾಕಿದ್ದಾರೆ. ಅದು ಸಿಗ್ತಾ ಇಲ್ಲ. ಐ ಥಿಂಕ್ ನೋಡಿರ್ತೀರಾ ನೀವು, ಅಲ್ಲಿ ಎಡಿಟೆಡ್ ಬೈ ನೋ ಬಡಿ ಅಂತಾನು ತೋರಿಸ್ತೈತೆ. ಕ್ರೇಜಿ ಇದು. എനിക്ക് ഒരു മിസ്റ്റേക്ക് പറ്റി, അത് ഞാൻ തന്നെ കറക്റ്റ് ചെയ്തോളാം. പക്ഷെ എനിക്ക് കുറച്ച് സമയം എങ്ങനെ കറക്റ്റ് ചെയ്യുന്ന നീ പറയുന്നേ? നിന്റെ ഈ മിസ്റ്റേക്ക് ഇല്ലേ, ഇത് ഇവിടുത്തെ പോലീസ് വിത്ത് ദി നോ ബഡി മ്യൂസിക്. എല്ലാവർക്കും മനസ്സിലായിട്ടുണ്ട്. അയാൾക്കൊരു ഫാമിലി ഉള്ളതാണ്. മൈ ഫാമിലി, മൈ കിഡ്സ്, അതൊക്കെയാണ് എന്റെ വലിയ കാര്യം. ಆದ್ರೂ ಗುರು
ಗಂಡು ಮಕ್ಳು ಜೀವನ ಹೆಂಗೆ ಅಂದ್ರೆ ಎಲ್ಲ ಪ್ರಾಪರ್ ಆಗಿ ಹುಷಾರಾಗಿ ಹೋಗ್ಬೇಕು. ಒಂದು ಚೂರು ಈ ಕಡೆ ಆ ಕಡೆ ಆಯ್ತು ಅಂದ್ರೆ ಜೊತೆಲಿರೋರು ಮರ್ಯಾದೆ ಕೊಡಲ್ಲ. ನನ್ಗ ಆ ಪೇನ್ ಅರ್ಥ ಆಯ್ತಲ್ಲಿ. രാജീവൻ ഒരു ಸ್ಟೋರಿ ಬೈ ನೋಬಡಿ. ಇವನ್ ಯಾರೋ ನೋಬಡಿನೇ ಇರ್ಬೇಕು ಗುರು. ക്രിമിനൽ ആണ്, അത് മീരയ്ക്കും അറിയാവുന്ന കാര്യമാണ്. രാജീവിനൊന്നും പറയാനില്ലേ സർ? അതിനി എന്താണെങ്കിലും ഞങ്ങൾക്കൊന്നും അറിയില്ല. അയാളോട് ಅವ್ನ್ ಏನ್ ಹೇಳ್ದ ಅಂತ ನನ್ಗೆ ಅರ್ಥ ಆಗಿಲ್ಲ, ಅವಳು ಏನ್ ಹೇಳಿದ್ಲು ಅಂತ ಅರ್ಥ ಆಗಿಲ್ಲ ಆಕ್ಚುಲಿ. ಮೇ ಬಿ ಎರಡಿದೆ. ಅವ್ನ್ ಏನ್ ಮಾಡಿದಾನೆ ನನಗ್ ಗೊತ್ತಿಲ್ಲ ಅಂತ ಹೇಳಿದ್ಲೇನೋ, ಇಲ್ಲ ಅವ್ನ್ ಯಾರು ಅಂತ ನನಗ್ ಗೊತ್ತಿಲ್ಲ ಅಂತ ಹೇಳಿದ್ಲೇನೋ. ಫಸ್ಟ್ನೇದ್ ಹೇಳಿದ್ರೆ ಓಕೆ, ಸೆಕೆಂಡ್ನೇದ್ ಹೇಳಿದ್ರೆ ಹಾರ್ಟ್ ಬ್ರೇಕಿಂಗ್ ಗುರೋದು. കൂടുതൽ അബദ്ധങ്ങളൊന്നും കാണിക്കാതെ സറണ്ടർ ചെയ്യാൻ പറ. എന്നിട്ടെന്താ? ಥ್ರೂ ದಿ ಲೆನ್ಸ್ ಆಫ್ ನೋಬಡಿ. ಕ್ಯಾಮ್ರಾಮ್ಯಾನು ಕೂಡ ನೋಬಡಿ. പപ്പയുടെ കൂടെ അടികൂടാൻ വന്നവരായിരുന്നു, ഇപ്പൊ ജീവനോടില്ല. ಕ್ರೇಜ್ ಇದೆ ಒಂದು ಸ್ಟೋರಿ ಟೆಲ್ಲಿಂಗ್, ಒಂದು ಫ್ಯಾಮಿಲಿ ಸ್ಟೋರಿ ಟೆಲ್ಲಿಂಗ್ ಅಂತ ಅನ್ನಿಸ್ತು. ಲೈಕ್ ಥಿಯೇಟರ್ಸ್ 9 ಜುಲೈ ಅಂದ್ರೆ ಇದು ಕೂಡ ನೆಕ್ಸ್ಟ್ ಮಂತ್ ಸೆಕೆಂಡ್ ವೀಕ್ಗೆ ಥಿಯೇಟರ್ಗೆ ಬರುತ್ತೆ. ಹೇಗಿರುತ್ತೆ ನೋಡೋಣ. ಲೈಕ್ ನಿಮ್ಗೆ ಈ ಮೂವಿ ಏನಾದ್ರು ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕ್ರೇಜಿಯಾಗಿ ಅಂತೂ ಇದೆ ಗುರು ಟ್ರೈಲರು. ಸೊ ಈ ಟ್ರೈಲರ್ ಅಲ್ಲಿ ನನಗೆ ಗೊತ್ತಾಗಿದ್ದು ಏನಂದ್ರೆ, ಒಬ್ಬ ಮನುಷ್ಯ ಏನೋ ಒಂದು ಮಾಡಕ್ ಹೋಗ್ತಾನೋ, ಇಲ್ಲ ಏನೋ ಒಂದು ಮಿಸ್ಟೇಕ್ ಆಗಿ ಒಂದು ಬೇಸಿಕ್ ಏನಿರುತ್ತೆ ಲೈಫು ಅದನ್ನ ಯಾವ ತರ ಡಿಸ್ಟರ್ಬ್ ಮಾಡ್ಕೊಂತಾನೆ ಅಂಡ್ ಯಾವ ತರ ಲೈಫಿಗೆ ಹಾರ್ಮ್ ಆಗುತ್ತೆ, ಯಾವ ತರ ಲೈಫು ತುಂಬಾನೇ ಸ್ಟ್ರಗಲ್ ಪಡುತ್ತೆ ಅನ್ನೋದು ತೋರಿಸಿದ್ರು ಈ ಟ್ರೈಲರ್ ಅಲ್ಲಿ. ಬಟ್ ಮೂವಿ ಯಾವ ತರ ಇದೆ ಗೊತ್ತಿಲ್ಲ. ಯಾ ಚೆನ್ನಾಗಿತ್ತು. ಸೊ ಗುಡ್ ಟ್ರೈಲರ್, ಲೈಕ್ ಫ್ಯಾಮಿಲಿ ರಿಲೇಟೆಡ್ ಟ್ರೈಲರ್ ಇದು.